ವ್ಯಾಸಪೀಠಾಲಂಕೃತ ಸ್ವಾಮೀಜಿ ದ್ವಯರ ಚರಣ ಕಮಲಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಭೀಮೇಶ್ವರ ಜೋಶಿಯವರ ಉಪಸ್ಥಿತಿ ಇಲ್ಲಿದೆ. ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಶ್ಯಾಮ್ ಭಟ್ರವರಿದ್ದಾರೆ. ವೇದಿಕೆಯಲ್ಲಿ ಗಣ್ಯರೆಲ್ಲರೂ ಇದ್ದಾರೆ. ತಾವೆಲ್ಲರೂ ಬಂದಿದ್ದೀರಿ. ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ಧಾರ್ಮಿಕವಾಗಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಬಹುತೇಕ ಇದಕ್ಕಿಂತ ದೊಡ್ಡ ವಿರೋಧಾಭಾಸ ಮತ್ತೆ ಯಾವುದೂ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಏನು ಹೇಳೋದು ಅಂತ ಈಗ ಅಷ್ಟೇ ಡಾಕ್ಟರ್ ಭೀಮೇಶ್ವರ ಜೋಶಿ ಅವ್ರ ಹತ್ರ ಕೇಳ್ತಾ ಇದ್ದೆ. ಭಗವಂತ ತೋರಿಸಿದ ದಾರಿಯಲ್ಲಿ ನಾವು ಹೋಗ್ತಕ್ಕಂಥವ್ರು. ನಮಗೆ ಧರ್ಮದ ದಾರಿ ಯಾವುದು ಅಥವಾ ಸರಿ ಯಾವುದು ತಪ್ಪು ಯಾವುದು ಗೊತ್ತಿಲ್ಲ. ಭಗವಂತ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೋ ಅಲ್ಲಿಗೆ ಹೋಗ್ತೀವಿ ನಾವು, ಅಷ್ಟೇ. ಅದನ್ನೇ ಧರ್ಮ ಅಂತ ಅಂದ್ಕೊಂಡಿದ್ದೀವಿ ನಾವು. ಮಹಾಲಿಂಗ ದೇವಸ್ಥಾನದ ಪುನರ್ ಅನಾವರಣ ಆಗಿದೆ, ಪುನರ್ ಪ್ರತಿಷ್ಠೆ ಆಗಿದೆ. ಕೆಲವೊಮ್ಮೆ ಅನ್ಸತ್ತೆ, ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ, ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಒಂದು ವಿಶೇಷತೆ. ಎಲ್ಲ ದೇವಸ್ಥಾನಗಳಲ್ಲಿ ಮುಖ ಇದೆ, ಕೈ ಇದೆ, ಆಯುಧಗಳಿದ್ದಾವೆ. ಇಲ್ಲಿ ಅಂಥದ್ದು ಇಲ್ಲ. ಇದೊಂದು ಲಿಂಗ ಅಷ್ಟೇ. ಎಲ್ಲಿಂದ ನೋಡೋದು? ನೀವು ಹೇಗೆ ತಿರುಗಿಸಿಟ್ರೂ ಕೂಡ ಅದು ಮುಖವೇ ಲಿಂಗಕ್ಕೆ. ಸಿದ್ಧಾಂತ ಶಿರೋಮಣಿಯಲ್ಲಿ ಲಿಂಗದ ಬಗ್ಗೆ ಒಂದು ತುಂಬ ಸುಂದರವಾಗಿ ಹೇಳ್ತಾರೆ. ನಾಮ ರೂಪ ರಸಗಂಧ ಲಯ ಗಮನ ರಹಿತತ್ವಾತ್ ಲಿಂಗಂ ಇತ್ಯುಚ್ಯತೆ ಅಂತ. ನಾಮ ರೂಪ ರಸ ಗಂಧ ಲಯ ಗಮನ ಬಹುತೇಕ ನಿಮಗೆಲ್ಲರಿಗೂ ಅರ್ಥ ಆಗಿರುತ್ತೆ. ರಹಿತತ್ವಾತ್ ಲಿಂಗಂ ಇತ್ಯುಚ್ಯತೆ. ನಾವು ಸಾಮಾನ್ಯವಾಗಿ ದ್ವೈತ ಭಾವದಿಂದ ಈ ಜಗತ್ತನ್ನ ನೋಡ್ತಕ್ಕಂಥ ಕಣ್ಣುಗಳು ನಮ್ಮದು. ನಮಗೆ ಅದ್ವೈತ ಗೊತ್ತಾಗೋದಿಲ್ಲ ಬೇಗ. ಈ ಸೃಷ್ಟಿಯ ಅಂತರಾತ್ಮದಲ್ಲಿ ಅಡಗಿರತಕ್ಕಂಥ ಆ ಪರಮ ಚೈತನ್ಯ ಶಕ್ತಿ ಯಾವುದು, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭದಲ್ಲಿ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಒಂದು ಬೇಕಾಗತ್ತೆ ನಮಗೆ. ಇದು ಹೀಗಿದೆ, ಇದು ಹೀಗಿತ್ತು. ಅದಕ್ಕೋಸ್ಕರ ರೂಪಗಳು ಸೃಷ್ಟಿಗೊಂಡವು. ಅಷ್ಟರ ನಂತರದಲ್ಲಿ ನಮ್ಮ ಭಾವಕ್ಕೆ ತಕ್ಕಂತೆ, ನಮ್ಮ ಭಾವನೆಗೆ ತಕ್ಕಂತೆ ಅದಕ್ಕೆಲ್ಲ ಒಂದೊಂದು ಹೆಸರಿಡ್ತಾ ಬಂದ್ವಿ. ಇದು ಈಶ್ವರ, ಇದು ವಿಷ್ಣು, ಇದು ಗಣಪತಿ, ಇದು ಶಕ್ತಿ, ಇದು ಶಾಕ್ತ, ಹೀಗೆಲ್ಲ ಬೇರೆ ಬೇರೆ ಹೆಸರುಗಳನ್ನು ಇಟ್ಕೊಂಡು ಬಂದ್ವಿ. ಈ ಹಿಂದೆ ಮಾತಾಡಿರ್ತಕ್ಕಂಥ ಶ್ರೀಗಳು ತುಂಬ ಚೆನ್ನಾಗಿ ಹೇಳಿದರು. ಶಿವನ ಆಂತರ್ಯವೇ ವಿಷ್ಣು, ವಿಷ್ಣುವಿನ ಆಂತರ್ಯ ಶಿವ ಅಂತ. ಶಿವಾಯ ಹೃದಯಂ ವಿಷ್ಣು, ವಿಷ್ಣೋಶ್ಚ ಹೃದಯಂ ಶಿವ ಅಂತ ಹೇಳ್ತಾರೆ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ, ಶಿವಾಯ ಹೃದಯಂ ವಿಷ್ಣು, ವಿಷ್ಣೋಶ್ಚ ಹೃದಯಂ ಶಿವ ಅಂತ. ಶಿವ ವಿಷ್ಣುವಿನ ರೂಪ, ವಿಷ್ಣು ಶಿವದ ರೂಪ, ಶಿವನ ಹೃದಯ ವಿಷ್ಣು, ವಿಷ್ಣುವಿನ ಹೃದಯ ಶಿವ. ನಮಗೆ ಮಾತ್ರ ಅದು ಅರ್ಥ ಆಗುವುದೇ ಇಲ್ಲ. ಈ ಜಗತ್ತಿನ ಮಹಾ ಸೃಷ್ಟಿ ಚೈತನ್ಯದ ಸ್ವರೂಪ ಮಹಾಲಿಂಗ. ಇದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ದೇವಸ್ಥಾನಗಳಿಗೆ ಹೋಗ್ತೀವಿ. ದೇವಸ್ಥಾನದ ಜೀರ್ಣೋದ್ಧಾರ ಆಯಿತು, ಎಲ್ಲರೂ ಬರಬೇಕು ಅಂತ ಅಪೇಕ್ಷೆ ಇದೆ. ಕೆಲವರಿಗೆ ಅದು ಸ್ವಭಾವದಲ್ಲಿರುತ್ತೆ, ಕೆಲವರಿಗೆ ಕಷ್ಟ ಬಂದಾಗ ದೇವಸ್ಥಾನದ ನೆನಪಾಗತ್ತೆ, ಕೆಲವರಿಗೆ ಇದೊಂದು ಸಂಪ್ರದಾಯ ಅಂತ ದೇವಸ್ಥಾನಗಳಿಗೆ ಹೋಗ್ತೀವಿ. ದೇವಸ್ಥಾನ ಕಟ್ಟಿದ್ದು ಯಾಕೆ? ನನ್ನ ಕಷ್ಟ, ನನ್ನ ದುಃಖ, ನನ್ನ ಸುಖ, ಇದರನ್ನ ಕೇಳಲಿಕ್ಕೆ ಭಗವಂತ ಅಲ್ಲಿ ಕುತ್ಕೊಂಡಿಲ್ಲ.
ಯಾರಾದರೂ ಆ ಥರ ಅನ್ಕೊಂಡಿದ್ದಿದ್ರೆ ಅದನ್ನ ತಲೆಯಿಂದ ತೆಗೆದು ಹಾಕೋದು ಒಳ್ಳೆಯದು. ಭಗವಂತ ಪಟ್ಟಿ ಪೆನ್ ಹಿಡ್ಕೊಂಡು ಕುತ್ಕೊಂಡಿಲ್ಲ, ಇವನು ತನ್ನ ಕಷ್ಟದ ನಿವೇದನೆಯನ್ನು ಮಾಡ್ಕೊಂಡಿದ್ದಾನೆ, ಇವನ ಕಷ್ಟಕ್ಕೆ ನಾನು ಪರಿಹಾರವನ್ನು ಕೊಡಬೇಕು. ಯಾರು ಹೋಗಿ ಏನು ಬೇಡ್ಕೊಳ್ತಾರೋ ಅದಕ್ಕೆಲ್ಲ ಪರಿಹಾರವನ್ನು ನಾನು ಕೊಡಬೇಕು ಅಂತ. ಆ ಕ್ಲರ್ಕ್ ಕೆಲಸ ಮಾಡಲಿಕ್ಕೆ ಅಥವಾ ಯಜಮಾನನ ಕೆಲಸ ಮಾಡಲಿಕ್ಕೆ ಭಗವಂತ ಇಲ್ಲ. ಭಗವಂತನನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೊಂದು ಯೋಗ್ಯತೆ ಬೇಕಾಗತ್ತೆ. ಅದು ಇವತ್ತಿನ ವಿದ್ಯೆ ಇದ್ದ ಹಾಗೆ. ಎಷ್ಟೋ ಜನ ನಾವು ವಿದ್ಯಾವಂತರು ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಒಂದು ಡಿಗ್ರಿ ಸರ್ಟಿಫಿಕೇಟ್ ನಮ್ಮ ಹತ್ರ ಇರುತ್ತೆ, ಅದು BA-ನೋ BSc-ನೋ MA-ನೋ MSc-ನೋ PhD-ನೋ ಅಥವಾ ಇಂಜಿನಿಯರಿಂಗೋ ಮೆಡಿಕಲ್ಲೋ ಸರ್ಟಿಫಿಕೇಟ್ ನಮ್ಮ ಹತ್ರ ಇರುತ್ತೆ. ನಾವು ಭಾರಿ ದೊಡ್ಡ ವಿದ್ಯಾವಂತರು ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಹೊಟ್ಟೆಪಾಡಿನ ವಿದ್ಯೆ ನಮಗೆ ಬಂದಿರೋದು ಅಷ್ಟೇ, ನಮಗೆ ಗೊತ್ತಿರೋದು. ನಿಜವಾದಂಥ ಈ ಸೃಷ್ಟಿಯನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಯೋಗ್ಯತೆ ನಮಗಿನ್ನೂ ಬಂದೇ ಇಲ್ಲ. ನಮಗೆ ಬಂದಿರೋದು ಕೇವಲ ಹೊಟ್ಟೆಪಾಡಿನ ವಿದ್ಯೆ. ಯಾ ವಿದ್ಯಾಸ ವಿಮುಕ್ತಯೇ, ಇದು ನಮಗೆ ಅರ್ಥನೇ ಆಗಲಿಲ್ಲ. ಅಂಥವರಿಗೆ ಮಾತ್ರ ವಿದ್ಯಾವಂತರು ಅಂತ ಕರಿಬೇಕಾಗತ್ತೆ ನಾವು. ಯಾರಿಗೆ ಯಾ ವಿದ್ಯಾಸ ವಿಮುಕ್ತಯೇ ಇದು ಅರ್ಥ ಆಗಿದೆ ಅಂಥವ್ರು ಮಾತ್ರ ನಿಜವಾದಂಥ ವಿದ್ಯಾವಂತರು. ಯಾರು ಹೊಟ್ಟೆಪಾಡಿಗಾಗಿ ಬದುಕ್ತಾರೋ, ಶಂಕರಾಚಾರ್ಯರು ಹೇಳಿದ್ರಲ್ಲ, ಉದರ ನಿಮಿತ್ತಂ ಬಹುಕೃತ ವೇಷಂ. ಆಪಲ್ ಸಂಸ್ಥೆಯನ್ನ ತುಂಬ ದೊಡ್ಡದಾಗಿ ಜಗತ್ತಿನಲ್ಲಿ ಬೆಳೆಸಿರ್ತಕ್ಕಂಥ, ಅಥವಾ ಇವತ್ತಿನ ಫೇಸ್ಬುಕ್ ನಾವೆಲ್ಲ ಓದ್ತೀವಲ್ಲ, ನೋಡ್ತೀವಲ್ಲ, ದಿವಸ ಬೆಳಗಾದ್ರೆ ಫೇಸ್ಬುಕ್ನಲ್ಲೇ ಎಷ್ಟೋ ಜನ ಜೀವನದ ಅತ್ಯಂತ ಹೆಚ್ಚಿನ ಸಮಯವನ್ನು ಧನ್ಯತೆಯಿಂದ ಕಳೀತಾರಲ್ಲಿ. ಅದು ನಮಗೆ ಜ್ಞಾನವನ್ನ ಕೊಡುತ್ತೆ ಅಂತಕ್ಕಂಥ ಒಂದು ಭ್ರಮೆ. ಅವರಿಬ್ಬರೂ ಕೂಡ ಜೀವನದಲ್ಲಿ ಪಾಪರ್ ಚೀಟಿಗಳಾಗಿದ್ರು. ಅವರಿಬ್ಬರಿಗೂ ಕೂಡ ಬದುಕಿನಲ್ಲಿ ನೆಲೆಯೇ ಇರಲಿಲ್ಲ. ಅವ್ರಿಗೆ ಯಾರೋ ಹೇಳಿದ್ರಂತೆ, ಎಲ್ಲದನ್ನು ಕಳ್ಕೊಂಡಾಗ ಭಾರತಕ್ಕೆ ಹೋಗು, ಅಲ್ಲಿ ದೇವಸ್ಥಾನಗಳಿಗೆ ಹೋಗು ಅಂತ. ಇವರು ಸ್ವಾಭಾವಿಕವಾಗಿ ಕೇಳಿದ್ರು. ಬಂಡವಾಳಶಾಹಿ ಸ್ವಭಾವ, ಅಲ್ಲಿ ಹೋದ್ರೆ ಏನು ಸಿಗತ್ತೆ? ಏನೂ ಸಿಗುವುದಿಲ್ಲ. ಮತ್ತ್ಯಾಕೆ ಹೋಗಬೇಕು? ನೀವು ಹೋಗು, ಏನನ್ನು ನಿರೀಕ್ಷೆ ಮಾಡಬೇಡ, ಅಲ್ಲಿ ಏನೂ ಕೇಳಬೇಡ. ಭಾರತದಲ್ಲಿ ಎಷ್ಟು ದೇವಸ್ಥಾನ ಇದೆ ಆ ದೇವಸ್ಥಾನಗಳನ್ನೆಲ್ಲ ಸುತ್ಕೊಂಬ, ನೀನು ಏನು ನಿರೀಕ್ಷೆ ಮಾಡಬೇಡ ನೀನು ಅಂತ. ಯಾರೋ ಸ್ವಲ್ಪ ಅವನಿಗೆ ಗೌರವಸ್ತ್ರ ಆಗಿರತಕ್ಕಂಥವ್ರು ಹೇಳಿದ್ರು. ಅವರಿಬ್ಬರು ಬೇರೆ ಬೇರೆ ಸಮಯದಲ್ಲಿ ಬಂದರು, ದೇವಸ್ಥಾನವನ್ನು ಸುತ್ತಾಡ್ಲಿಕ್ಕೆ ಶುರು ಮಾಡಿದ್ರು. ಏನಕ್ಕೆ ಅಂತ ಅವರಿಗೂ ಗೊತ್ತಿಲ್ಲ. ಯಾಕೆ ಬಂದಿದ್ದು ಅವರಿಗೆ ಖಂಡಿತವಾಗಿ ಗೊತ್ತಿಲ್ಲ. ಯಾರೋ ಹಿರಿಯರು ಹೇಳಿದ್ದಾರೆ ಅಂತ ದೇವಸ್ಥಾನವನ್ನು ಸುತ್ತಾಡ್ಲಿಕ್ಕೆ ಶುರು ಮಾಡಿದ್ರು. ಒಂದು ದೇವಸ್ಥಾನಕ್ಕೆ ಹೋದ್ರು, 2 ದೇವಸ್ಥಾನಕ್ಕೆ ಹೋದ್ರು, 3 ದೇವಸ್ಥಾನಕ್ಕೆ ಹೋದ್ರು. ಯಾವ ಕಾರಣವೇ ಇಲ್ಲ. ನಮಗಾದ್ರೂ ಗೊತ್ತಿದೆ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಷ್ಟ ಸುಖಗಳನ್ನು ಹೇಳ್ಕೋಬೇಕು, ಅಲ್ಲಿ ಹಣಕಾಯಿ ಮಾಡಿಸ್ಬೇಕು, ಇದೆಲ್ಲ ಸ್ವಲ್ಪ ಮಟ್ಟಿನ ಪರಿಜ್ಞಾನವಾದರೂ ನಮಗಿದೆ. ಅವನಿಗೆ ಅದು ಕೂಡ ಇರಲಿಲ್ಲ. ಅಲ್ಲಿ ಹೋಗಿದ್ದು ಹಣಕಾಯಿ ಮಾಡಿಸ್ಬೇಕು, ಅದು ಕೂಡ ಕಲ್ಪನೆ ಇರಲಿಲ್ಲ. ಒಟ್ಟು ದೇವಸ್ಥಾನಗಳನ್ನು ತಿರುಗ್ತಾ ಹೋದ್ರು. ಜನ ಬರ್ತಾ ಇದ್ರು, ಸಾಗರದ ರೀತಿಯಲ್ಲಿ ಜನ ಬರ್ತಾ ಇದ್ರು. ಘಂಟಾಘೋಷ ನಡೀತಾ ಇತ್ತು, ಅನ್ನ ಸಂತರ್ಪಣೆ ನಡೀತಾ ಇತ್ತು. ಇದೆಲ್ಲ ನೋಡಿ ಅವರಿಗೆ ಆಶ್ಚರ್ಯ ಆಯಿತು. ಈ ಜೀವನದ ಜಾತ್ರೆಯ ಮಹತ್ವ ಅವರಿಗೆ ಗೊತ್ತಿಲ್ಲದಂತೆ ಅರಿವಾಯಿತು. ಕೊನೆಗೆ ಅವರು ಒಂದು ಮಾತನ್ನು ಹೇಳ್ತಾರೆ. ಡೇವಿಡ್ ಫ್ರಾಲಿ ಅಂತ ಅವರ ಪುಸ್ತಕವನ್ನು ಯಾರಾದರೂ ಓದಿದರೆ ತುಂಬ ಒಳ್ಳೆಯದು. ಅವರು ಬರೀತಾರೆ, ದೆರ್ ಇಸ್ ನೋ ಫುಲ್ ಸ್ಟಾಪ್ ಇನ್ ಇಂಡಿಯಾ ಅಂತ. ಒಂದು ಪುಸ್ತಕ ಇದೆ, ದೆರ್ ಇಸ್ ನೋ ಫುಲ್ ಸ್ಟಾಪ್ ಇನ್ ಇಂಡಿಯಾ ಅಂತ. ನಾವು ಯಾವುದೇ ವಾಕ್ಯಕ್ಕೆ ಅಥವಾ ಯಾವುದೇ ಒಂದು ಪದ್ಯವೋ ಗದ್ಯವೋ ಅದಕ್ಕೊಂದು ಫುಲ್ ಸ್ಟಾಪ್ ಇರುತ್ತೆ. ಆದರೆ ಡೇವಿಡ್ ಫ್ರಾಲಿ ಬರೀತಾರೆ, ಅವರು ಹಿಂದುತ್ವವನ್ನು ಸ್ವೀಕಾರ ಮಾಡಿ ವಾಮದೇವ ಶಾಸ್ತ್ರಿ ಅಂತ ಆದರು. ದೆರ್ ಇಸ್ ನೋ ಫುಲ್ ಸ್ಟಾಪ್ ಇನ್ ಇಂಡಿಯಾ. ಇದೊಂದು ನಿರಂತರ ಪ್ರವಾಹ. ಹಿಂದುತ್ವ ಅಂತಂದ್ರೆ ಏನು? ಇದೊಂದು ನಿರಂತರ ಪ್ರವಾಹ.
ಎಲ್ಲರ ತಲೆಗೆ ಹೋಗುವುದಿಲ್ಲ, ಎಲ್ಲರ ಖೋಪಡಿಗೆ ಹೋಗುವುದಿಲ್ಲ ಇದು. ಕೆಲವರ ದೃಷ್ಟಿಯಲ್ಲಿ ಹಿಂದುತ್ವ ಅಂತಂದ್ರೆ ಇದೊಂದು ಪೂಜಾ ಪದ್ಧತಿ, ಇಷ್ಟ ಅನಿಷ್ಟಗಳನ್ನು ಹೊತ್ತು ತುಂಬಿಕೊಂಡು ತಿರುಗ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ. ಏನೇನೋ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಋತಿಹನು ಶಿವಯೋಗಿ ಅಂತ. ಕುರುಡ್ನಿಗೆ ಆನೆ ಮುಟ್ಟಿಸಿದಾಗ ಅನ್ಸತ್ತಂತೆ ಅದು ಏನೇನೋ ಕುರುಡಿ, ಅವನಿಗೆ ಏನು ಗೊತ್ತೇ ಇಲ್ಲ, ಆನೆ ಗೊತ್ತಿಲ್ಲ. ಅವನು ಹೋಗಿ ಆನೆ ಮುಟ್ಟರು ಅಂತ ಅಂದ್ರು, ಆನೆ ಇದು ಮುಟ್ಟು ನೋಡು ಅಂತ ಅಂದ್ರು, ಮುಟ್ಟದ. ಅವನಿಗೆ ಎಂಥದ್ದು ಅರ್ಥ ಆಗಲಿಲ್ಲ. ನೀವು ಹೇಳಿದ್ದು ಹೌದು, ಅವ್ರು ಹೇಳಿದ್ದು ಹೌದು, ಎಲ್ಲರೂ ಹೇಳಿದ್ದು ಹೌದು. ಧಾರ್ಮಿಕ ವಿಷಯವೇ ಹೀಗೆ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಶುದ್ಧ ತರ್ಕ ಬೇಕಾಗತ್ತೆ, ವಿತಂಡ ತರ್ಕ ಅಲ್ಲ. ಇದಕ್ಕೊಂದು ಶುದ್ಧ ತರ್ಕ ಬೇಕಾಗತ್ತೆ. ವಾದಕ್ಕೆ ಪ್ರತಿವಾದ ಇದೆ, ಆದರೆ ವಿತಂಡವಾದಕ್ಕೆ ಏನೂ ಇಲ್ಲ. ಇವತ್ತಿನ ಅನೇಕ ಎಡಚ ಬುದ್ಧಿವಂತರದ್ದು ಇದೇ ವಾದ, ವಿತಂಡವಾದ. ಅವರದ್ದು ವಾದವೂ ಅಲ್ಲ, ಪ್ರತಿವಾದವೂ ಅಲ್ಲ. ಈ ಎಡಚರದ್ದು, ಎಡಚರ ಅಂದ್ರೆ ಗೊತ್ತಾಯ್ತಲ್ವಾ? ಅವ್ರದ್ದು ಕೇವಲ ವಿತಂಡವಾದ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಅವನು ತನ್ನ ಬೆನ್ನನ್ನು ತಾನೇ ತಟ್ಕೊಂಡು ಹೋಗ್ತಾ ಇರ್ತಾನೆ, ನನಗೆ ಉತ್ತರ ಕೊಡ್ಲಿಕ್ಕೆ ಆಗದೇ ಇಲ್ಲ ಇವರಿಗೆ ಮೂರ್ಖರಿಗೆ ಅಂತ. ವಿತಂಡವಾದಕ್ಕೆ ಯಾವತ್ತೂ ಕೂಡ ಉತ್ತರವೇ ಇರುವುದಿಲ್ಲ. ಅವ್ರು ಹೇಳಿದ್ದಕ್ಕೆ ನಾವು ಪ್ರತಿಯಾಗಿ ವಾದ ಮಾಡಲಿ. ನೀವು ವಾದ ಮಾಡಿದ್ರೆ ಅದಕ್ಕೆ ಪ್ರತಿವಾದ ಮಾಡಬಹುದು, ಆದರೆ ವಿತಂಡವಾದಕ್ಕೆ. ಈಗ ನೋಡಿ, ನಮ್ದು ಇಲ್ಲಿ ತುಳುನಾಡು, ಇದು ನಮ್ಮ ಎಡಚರದ ಮತ್ತೊಂದು ಸಿದ್ಧಾಂತ ಇದೆ. ತುಳುನಾಡಿನ ದೈವ ದೇವತೆಗಳನ್ನ, ಇಲ್ಲಿನ ಎಲ್ಲ ಸಂಪ್ರದಾಯವನ್ನ ವೈದಿಕರು ವೈದಿಕೀಕರಣಗೊಳಿಸ್ತಾ ಇದ್ದಾರೆ. ಅವರ ತಲೆಯಲ್ಲಿರತಕ್ಕಂಥ ಹೇಸಿಗೆ ಇಷ್ಟೇ, ಮತ್ತೆಂಥದ್ದು ಇಲ್ಲ. ಇಡಿಯಾಗಿದ್ದನ್ನ ಒಡೆಯುವಂಥದ್ದನ್ನೇ ಅವರ ತಲೆಯೊಳಗಿರತಕ್ಕಂಥ ದೊಡ್ಡ ಆಸ್ತಿ. ಈ ವೈದಿಕರು ತುಳುನಾಡನ್ನ ಸಂಸ್ಕೃತಿಯನ್ನ, ಜಾನಪದ ಸಂಸ್ಕೃತಿಯನ್ನು ಒಡಿತಾ ಇದ್ದಾರೆ. ಅಲ್ಲ ಸ್ವಾಮಿ, ಈ ಸಂಸ್ಕೃತಿಯ ಅರಿವೇ ಇಲ್ಲದೆ ಇರತಕ್ಕಂಥ ಜನ, ಈ ಸಂಸ್ಕೃತಿಯ ಬಗ್ಗೆ ಕಲ್ಪನೆನೇ ಇಲ್ಲದೆ ಇರತಕ್ಕಂಥ ಜನ, ಈ ಒಂದು ಮಹಾ ಆಲವೃಕ್ಷದ ಬೇರು ಮತ್ತು ತುದಿ ಎರಡು ಗೊತ್ತಿಲ್ಲದೆ ಇರತಕ್ಕಂಥ ಜನ ಕುರುಡ ಆನೆ ಮುಟ್ಟಿದ ಹಾಗೆ ಏನೇನೋ ಒದರಾಡ್ತಾ ಇರ್ತಾರೆ. ಇವತ್ತು ಇಲ್ಲಿ ಭೂತದ ಕೋಲ ನಡೆಯುತ್ತೆ, ನಾಗಬನಗಳಿದ್ದಾವೆ, ಏನೇನೋ ಆಚರಣೆಗಳನ್ನು ನಾವು ಕಳೆದ ಸಾವಿರಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ, ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸ್ಕೊಂಡು ಬಂದಿದ್ದೀವಿ. ಈ ಆಚರಣೆಗಳೆಲ್ಲ ಬಂದಿದ್ದು ಹೇಗೆ? ಯಾವುದೇ ಸಂಸ್ಕಾರ ಇಲ್ಲದ ಜನಗಳಿಂದ ಅಲ್ಲ. ಇದಕ್ಕೊಂದು ಅತ್ಯಂತ ಸುಭದ್ರವಾಗಿರತಕ್ಕಂಥ ನೆಲೆಗಟ್ಟಿದೆ. ಅದಕ್ಕೊಂದು ಅತ್ಯಂತ ಶಾಸ್ತ್ರೀಯವಾಗಿರತಕ್ಕಂಥ ವೈಚಾರಿಕ ಹಿನ್ನೆಲೆ ಇದೆ. ಈ ಭೂತ ಹೆಸರು ಬಂದಿದ್ದು ಹೇಗೆ? ಇದೇ ಸಂಸ್ಕೃತದಿಂದನೇ ತಾನೆ. ಭವತಿ ಇತಿ ಭೂತಂ. ಯಾವುದು ಇತ್ತೋ, ಭೂತಕ್ಕೆ ಯಾವುದೂ ಹೆಸರಿಲ್ಲ, ನಾವು ಹೆಸರಿಟ್ಕೊಂಡಿರ್ಬೋದು. ಅದು ಇತ್ತು, ಅನಾದಿ ಕಾಲದಿಂದನೂ ಆ ಶಕ್ತಿಯ ಆವಿರ್ಭಾವ ಅಲ್ಲಿತ್ತು, ಅದಕ್ಕೋಸ್ಕರ ಅದು ಭೂತ. ಭವತಿ ಇತಿ ಭೂತಂ. ನಗತಿ ಇತಿ ನಾಗ. ಯಾವುದು ಹರಿದಾಡ್ತದೋ ಅದು ನಾಗ. ಇವತ್ತು ಆ ಶಬ್ದಗಳ ಉಗಮವೇ ಒಂದು ವೈಚಾರಿಕ ಪರಂಪರೆಯಲ್ಲಿ ಆದದ್ದು. ಇದರ ಕಲ್ಪನೆ ಕೂಡ ಇಲ್ಲ. ಹೇಗೆ ಹಿಂದುತ್ವದ ಬಗ್ಗೆ ಹೇಳ್ತಾರೆ, ಹಿಂದೂ ಅಂತಂದ್ರೆ ಏನು? ಎಲ್ಲಿದೆ ಉಲ್ಲೇಖ? ಇತಿಹಾಸದಲ್ಲಿ ಉಲ್ಲೇಖ ಎಲ್ಲಿದೆ? ಹೇಳಿದ್ರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಬಿಡ್ರಿ. ಪೂರ್ವಾಗ್ರಹ ಪೀಡಿತ ಮನಸ್ಸಿಗೆ ಯಾವತ್ತೂ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇರುವುದಿಲ್ಲ. ಹಿಂದೂ ಅಂತಂದ್ರೆ ಯಾರು? ಇತಿಹಾಸದಲ್ಲಿ ನಾವು ಓದ್ತೀವಿ, ಯಾರದೋ ನಾಲಿಗೆ ಹೊರಳಲಿಲ್ಲ, ಅವರಿಗೆ ಸಿಂಧು ಅಂತ ಹೇಳಲಿಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾವೆಲ್ಲ ಹಿಂದೂಗಳಾದ್ವಿ ಅಂತ. ಅದನ್ನೇ ನಾವು ತಲೆ ಮೇಲೆ ಇಟ್ಕೊಂಡು ಊರು ಹೊಡಿತಾ ಬಂದ್ವಿ. ಹಿಂದೂ ಅಂತಂದ್ರೆ ಏನು ಅಂತ. ಸ್ವಾಮಿ, ಹೀನಂ ದೂಷಯತಿ ಇತಿ ಹಿಂದೂ. ಯಾರು ಕೆಟ್ಟದ್ದನ್ನ ದೂಷಿಸ್ತಾನೋ ಅವನು ಹಿಂದೂ.
ಯಾವುದು ನೀಚವಾದದ್ದನ್ನ ದೂಷಿಸ್ತಾನೋ, ದೂರ ಇಡ್ತಾನೋ ಅವನು ಹಿಂದೂ. ಹೀನಂ ದೂಷಯತಿ ಇತಿ ಹಿಂದೂ. ಇದಕ್ಕೆ ಇತಿಹಾಸದ ಪುರಾವೆ ಕೊಡಬೇಕಾಗಿಲ್ಲ. ನನ್ನ ಸಂಸ್ಕೃತಿಯೇ ಪುರಾವೆ, ನನ್ನ ಭಾಷೆಯೇ ಪುರಾವೆ, ನನ್ನ ನಡವಳಿಕೆಯೇ ಪುರಾವೆ. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ ಇರತಕ್ಕಂಥವ್ರು DNA ಪ್ರೂಫ್ ಕೇಳಬಹುದು. ಯಾಕಂದ್ರೆ ಅವರಿಗೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರೋದೇ ಇಲ್ಲ. ಅದಕ್ಕೆಲ್ಲ ಪ್ರೂಫ್ ಅನ್ನು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ನಮ್ಮ ದೇಶದಲ್ಲಿ ಯಾರಿಗೂ ಕೂಡ ಅಪ್ಪ ಅಮ್ಮನ ಪ್ರೂಫ್ ಕೊಡಬೇಕಾಗಿಲ್ಲ. ನಮಗೆ ಗೊತ್ತಿದೆ, ನಮ್ಮ ಪರಂಪರೆ ಗೊತ್ತಿದೆ, ನಮ್ಮ ತಲೆಮಾರು ಗೊತ್ತಿದೆ. ಯಾರಿಗೆ ಗೊತ್ತಿರಲಿಲ್ಲ ಅಲ್ಲ ಯಾವ ಅಪ್ಪನ ಮಗ ನಾನು ಅಂತ, ಅಂಥವರೆಲ್ಲ DNA ಪ್ರೂಫ್ ಅನ್ನು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಅಂಥವರಿಗೆ ಪ್ರೂಫ್ ಬೇಕಿತ್ತು. ಇಲ್ಲಿ ನನ್ನ ಸಂಸ್ಕೃತಿಯೇ ನನಗೆ ಪ್ರೂಫ್, ಆಧಾರ. ನನ್ನ ಮಾತೇ ನನಗೆ ಆಧಾರ, ನನ್ನ ವಿಚಾರವೇ ನನಗೆ ಆಧಾರ, ನನ್ನ ಧರ್ಮವೇ ನನಗೆ ಆಧಾರ. ಇವತ್ತು ಪಾಶ್ಚಾತ್ಯರ ಕಣ್ಣುಗಳಿಂದ ಧರ್ಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀವಿ ನಾವು. ಪಾಶ್ಚಾತ್ಯರ ಕಣ್ಣುಗಳಿಂದ ಧರ್ಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀವಿ. ವ್ಯಾವಹಾರಿಕ ಕಲ್ಪನೆಯಲ್ಲಿ ದೇವಸ್ಥಾನಗಳನ್ನು ನೋಡಲಿಕ್ಕೆ ಶುರು ಮಾಡಿದ್ದೀವಿ. ನಾನು ದೇವಸ್ಥಾನಕ್ಕೆ ಹೋದ್ರೆ ಇದೊಂದು ದೊಡ್ಡ ಕಾರಣಿಕ ಕ್ಷೇತ್ರ, ನಾನು ಕೇಳ್ಕೊಂಡಿದ್ದಲ್ಲ ನನಗೆ ಕಷ್ಟ ಇದೆ, ನಾನು ಕೇಳ್ಕೊಂಡಿದ್ದಲ್ಲ ಆಗತ್ತೆ ಅಂತ. ದೇವಸ್ಥಾನಕ್ಕೆ ಬರೋದು ನಿಮ್ಮನ್ನ ಖಾಲಿ ಮಾಡಿಕೊಳ್ಳಿಕ್ಕೆ. ಆ ಭಗವಂತ ಪಟ್ಟಿ ಪೆನ್ನು ಮೊದಲೇ ಹೇಳಿದಾಗೇನೆ ಹಿಡ್ಕೊಂಡು ಕುತ್ಕೊಂಡಿಲ್ಲ ನಿಮ್ಮ ದುಃಖವನ್ನು ಕೇಳಲಿಕ್ಕೆ. ಅಲ್ಲಿ ಹೋಗಿ ಸಂಪೂರ್ಣವಾಗಿ ಶರಣಾಗತ ಆದಾಗ ನನ್ನಲ್ಲಿ ಏನಿಲ್ಲ, ಇದ್ದಿದ್ದೆಲ್ಲವೂ ನಿಂದೆ, ನನ್ನ ದುಃಖವೂ ನಿನ್ನದೆ, ನನ್ನ ಸುಖವೂ ನಿನ್ನದೆ, ನನ್ನ ಆನಂದವೂ ನಿನ್ನದೆ, ಎಲ್ಲವೂ ಕೂಡ ನಿನ್ನದೆ. ಆ ಮಹಾ ಭಗವಂತನಲ್ಲಿ ಹೋಗಿ ಅದನ್ನು ಸಮರ್ಪಣೆ ಮಾಡಿದ್ರೆ ಖಾಲಿಯಾಗಿ ನೋಡಿ ಆ ಶಕ್ತಿಯ ಆವಿರ್ಭಾವ ಹೇಗಿರುತ್ತೆ ಅಂತ. ನಿಮ್ಮನ್ನ ನೀವು ಖಾಲಿ ಮಾಡ್ಕೊಂಡು ನೋಡಿ, ಮನಸ್ಸಿನಲ್ಲಿ ಯಾವ ವಿಚಾರ ಇಲ್ಲದೇನೆ ಅದರ ಖಾಲಿ ಮಾಡ್ಕೊಂಡು ನೋಡಿ ಆ ಶಕ್ತಿಯ ಆವಿರ್ಭಾವ ಹೇಗಿರುತ್ತೆ ಅಂತ. ಅವತ್ತಿನ ಫೇಸ್ಬುಕ್ ಮತ್ತು ನಮ್ಮ ಆಪಲ್ ಸಂಸ್ಥಾಪಕರಿಗೂ ಆದದ್ದು ಅದೇನೆ. ಯಾವತ್ತು ದೇವಸ್ಥಾನಗಳನ್ನು ತಿರುಗಲಿಕ್ಕೆ ಶುರು ಮಾಡಿದ್ರು ನಿಧಾನವಾಗಿ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಅವರು ತಮ್ಮನ್ನ ಖಾಲಿ ಮಾಡ್ಕೊಳ್ತಾ ಹೋದ್ರು. ನೀವು ಹೇಗೆ ನೋಡ್ತಿರೋ ಜಗತ್ತು ನಿಮಗೆ ಹಾಗೆ ಕಾಣುತ್ತೆ. ಅವರಿಗೆ ಉದ್ಯಮದ ಯಶಸ್ಸು ಬೇಕಿತ್ತು, ಉದ್ಯಮದ ಯಶಸ್ಸು ಸಿಕ್ತು. ಯಾರಿಗೆ ಆತ್ಮವಿದ್ಯೆ ಬೇಕಿತ್ತು ಅವರಿಗೆ ಆತ್ಮವಿದ್ಯೆ ಸಿಗತ್ತೆ. ಆದರೆ ಎಲ್ಲೋ ಒಳಗಡೆ ಕಲ್ಮಶವನ್ನು ಇಟ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ನೀವು ಅದನ್ನು ಕೊಡು ಅಂತಂದ್ರೆ ಭಗವಂತ ಕೊಟ್ಟಿದ್ದನ್ನು ಎಲ್ಲಿಟ್ಕೊಂತೀರಿ? ನಿಮ್ಮ ತುಂಬೋಗಿದೆ. ಕಲ್ಮಶವೇ ತುಂಬಿರ್ತಕ್ಕಂಥ ನಿಮ್ಮ ಬದುಕಿನಲ್ಲಿ ನೀವು ಖಾಲಿ ಮಾಡಿಕೊಳ್ಳದೆ ಆ ಭಗವಂತನ ಹತ್ರ ಹೋದ್ರೆ ಅವನಿಗೆ ಕೇಳಬೇಕಾಗಿಲ್ಲ, ಹೇಳಬೇಕಾಗಿಲ್ಲ. ಆ ಭಗವಂತನಿಗೆ ಎಲ್ಲದೂ ಕೂಡ ಗೊತ್ತು. ರುದ್ರದಲ್ಲಿ ಒಂದು ಮಂತ್ರ ಇದೆ, ಅದ್ಯವೋ ಚರಥಿ ಭಕ್ತ ಪರಮೋದೈವ್ಯೋಭಿಷಕ್ಕಹಿ ಗುಶ್ಚ ಸರ್ವ ಆಂಜಂ ಭಯನ್ ಸರ್ವ ಆಶ್ಚಯಾತು ಧಾನ್ಯ. ಇದಕ್ಕೆ ಹತ್ತಾರು ಅರ್ಥಗಳಿದೆ. ಭಗವಂತನ ಹತ್ರ ಹೋಗಿ ಕೈ ಮುಗಿದು ಕೇಳಿಕೊಳ್ತಕ್ಕಂಥ ವ್ಯಕ್ತಿ ಆತ ಒಬ್ಬ ಮೂರ್ಖ. ತನಗೆ ಅದನ್ನ ಕೊಡು, ತನಗೆ ಇದನ್ನ ಕೊಡು ಅಂತ. ಜಗತ್ತಿನ ಈ ಸೃಷ್ಟಿಯ ಮೂಲ ಚೈತನ್ಯ ಶಕ್ತಿಗೆ ನನ್ನ ಬದುಕು ಗೊತ್ತಿರಲ್ವಾ? ಆಗಿದ್ರೆ ನನಗೇನು ಬೇಕು ಅಂತ ಗೊತ್ತಿರಲ್ವಾ? ನಾನು ಹೇಳ್ಕೋಬೇಕಾ? ಅಲ್ಲಿ ನನ್ನ ಅವಶ್ಯಕತೆ ಏನು ಅಂತ ಭಗವಂತನಿಗೆ ಗೊತ್ತಿರಲ್ವಾ? ಅಲ್ಲಿ ಹೋಗಿ ಆತ ಕೇಳ್ಕೊಂಡಿದ್ದಷ್ಟೇನೆ, ನನಗೆ ಏನು ಬೇಕು, ನನಗೆ ಏನು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಿಂಗೆ ಗೊತ್ತು, ನೀ ಏನು ಬೇಕಾದರೂ ಮಾಡು ಅಂತ. ಹಿಂದುತ್ವವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೊಂದು ಯೋಗ್ಯತೆ ಬೇಕು. ಇದು ಪುಸ್ತಕದಲ್ಲಿ ಸಿಗುವ ಬದನೆಕಾಯಿ ಅಲ್ಲೇ ಅಲ್ಲ. ಇದೊಂದು ಆಚರಣೆಯಲ್ಲಿ ಮೂಡಿ ಬರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಇದು. ಬಹುತೇಕ ಇನ್ನಷ್ಟು ಹೆಚ್ಚು ಆಳಕ್ಕೆ ಎಳ್ಕೊಂಡು ಹೋದ್ರೆ ಕೆಲವರ ತಲೆ ಮೇಲೆ ಹೋಗುತ್ತೆ. ಬದುಕಿಗೆ ಅಂಟುಕೊಂಡು ಬದುಕ್ತಾ ಇರತಕ್ಕಂಥ ನಾವು ಸ್ವಲ್ಪ ಬದುಕಿನ ಆಚೆ ನಾವು ಏನಾದರೂ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಬಹುತೇಕ ಅದು ನಮ್ಮ ತಲೆಕ್ಕಿಂತ ಮೇಲ್ಗಡೆ ಹೋಗುತ್ತೆ. ನಮ್ಮ ಬದುಕಿಗೆ ಸಂಬಂಧಪಟ್ಟಂತೆಯೇ
ನಮ್ಮ ಬದುಕಿಗೆ ಸಂಬಂಧಪಟ್ಟಂತೆಯೇ ನಾವು ಇವತ್ತಿನ ದಿವಸ ನಮ್ಮ ಧರ್ಮದ ಆಚರಣೆಯನ್ನು ಹುಡುಕೋಬೇಕು. ನನಗೆ ಏನು ಬೇಕು ಧರ್ಮದಲ್ಲಿ, ಅದು ನಮಗೆ ಸಿಗತ್ತೆ. ಕೆಲವರು ಹೇಳ್ತಾರೆ ಹೀಗೆ ನಡ್ಕೋಬೇಕು, ಹಾಗೆ ನಡ್ಕೋಬೇಕು. ಭಗವಂತ ಯಾವುದನ್ನೂ ಹೇಳಿಲ್ಲ, ಯಾವುದರಲ್ಲೂ ಕೂಡ ಹೇಳಿಲ್ಲ. ನಾವೇ ಮಾಡ್ಕೊಂಡಿರ್ತಕ್ಕಂಥ ಸಂಪ್ರದಾಯಗಳು ಅದು. ನಾವೇ ಮಾಡ್ಕೊಂಡಿರ್ತಕ್ಕಂಥ ಪದ್ಧತಿಗಳು, ನಾವೇ ಹುಟ್ಟು ಹಾಕಿರ್ತಕ್ಕಂಥ ವಿಚಾರಗಳು. ಆದರೆ ಭಗವಂತನ ಆಸ್ಥಾನದಲ್ಲಿ ಯಾವುದೂ ಕೂಡ ಇಲ್ಲ. ಎಲ್ಲದೂ ಕೂಡ ಅಲ್ಲಿದೆ, ಅದೇ ಭಗವಂತ. ಎಲ್ಲಿ ಏನೂ ಇರಲ್ವೋ, ಎಲ್ಲಿ ಜಗತ್ತಿನ ಮಹಾಸೃಷ್ಟಿಯ ಆವಿರ್ಭಾವ ಇದೆಯೋ ಅದೇ ಭಗವಂತ, ಅದೇ ಮಹಾದೇವ, ಅದೇ ಮಹಾಲಿಂಗ. ಅದೇ ಒಬ್ಬ ಭಕ್ತ ಹೇಳ್ತಾನೆ ಕೊನೆಯಲ್ಲಿ, ಒಂದು ಶ್ರೀಮಂತ, ಈಗ ಡಾಕ್ಟರ್ ಭೀಮೇಶ್ವರ ಜೋಶಿ ಅವರು ಹೇಳಿದಾಗಿನೇ ತುಂಬಾ ದೊಡ್ಡ ಶ್ರೀಮಂತ, ಎಲ್ಲದನ್ನೂ ಕೊಟ್ಟ ದೇವರಿಗೆ, ಧನ ಕನಕ ಸಂಪತ್ತು, ದೇವಸ್ಥಾನವನ್ನು ಕಟ್ಟಿಸ್ಕೊಟ್ಟ, ಎಲ್ಲದನ್ನೂ ಕೊಟ್ಟ, ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡಿದ. ಎಲ್ಲಿ ಏನು ಮಾಡಿದ್ರೂ ಕೂಡ ಅವನಿಗೆ ತೃಪ್ತಿ ಸಿಗಲಿಲ್ಲ, ತೃಪ್ತಿ ಸಿಗಲೇ ಇಲ್ಲ. ಕೊನೆಯಲ್ಲಿ ಹೇಳ್ತಾನವನು, ಆತ್ಮಾತ್ಮಂ ಗಿರಿಜಾಮತಿ ಸಹಚರಾ ಪ್ರಾಣಾ ಶರೀರಂ ಗ್ರಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಂಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಅಂತ. ಈ ಶರೀರವೇ ದೇಗುಲ, ನನ್ನ ಮಾತುಕತೆಗಳೇ ನಿನ್ನ ಮಂತ್ರದ ಉಚ್ಚಾರ, ನನ್ನ ನಡೆ ನುಡಿಯೇ ನಿನ್ನ ಆರಾಧನೆ. ಭಗವಂತ, ನಾನು ಏನೇನು ಮಾಡ್ತೀನೋ ಅದೇ ನಿನಗೆ ಆರಾಧನೆ. ಇದ್ದವ್ರು ಕೊಡ್ತಾರೆ ಕಣ್ರಿ, ದೇವಸ್ಥಾನ ಕಟ್ಟಿಕೊಡ್ತಾರೆ, ಅನ್ನ ಸಂತರ್ಪಣೆ ಮಾಡ್ತಾರೆ. ಇಲ್ಲದೆ ಇರತಕ್ಕಂಥವ್ನು ಏನು ಮಾಡಬೇಕು? ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ, ನಾನು ಏನೆಲ್ಲ ಮಾಡ್ತೀನೋ, ಯಾವ ಕೆಲಸವನ್ನು ಮಾಡ್ತೀನೋ ಭಗವಂತ ಅದೇ ನಿನ್ನ ಆರಾಧನೆ ಅಂತ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಭಗವಂತ ನಿಮ್ಮ ಹತ್ರ ಏನು ಕೇಳುವುದಿಲ್ಲ ಕಣ್ರಿ, ನಾವು ಕೊಡಬೇಕಷ್ಟೆ. ನಮಗೇನು ಅನ್ಸತ್ತೆ, ನಮಗನ್ಸತ್ತೆ ದುಡ್ಡು ಶ್ರೇಷ್ಠ ಅಂತ ಅನ್ಸತ್ತೆ, ಶ್ರೇಷ್ಠವಾಗಿರೋದನ್ನು ಕೊಡ್ತೀವಿ. ಬಂಗಾರ ಶ್ರೇಷ್ಠ ಅಂತ ಅನ್ಸತ್ತೆ, ಅದನ್ನು ನಾವು ಭಗವಂತನಿಗೆ ಕೊಡ್ತೀವಿ. ಅನ್ನ ಶ್ರೇಷ್ಠ ಅಂತ ಅನ್ಸತ್ತೆ, ಅನ್ನದಾನವನ್ನು ಮಾಡ್ತೀವಿ. ಜಗತ್ತಿನಲ್ಲಿ ಏನೆಲ್ಲ ಶ್ರೇಷ್ಠವಾದದ್ದಿದೆಯೋ ಅದನ್ನೆಲ್ಲ ಭಗವಂತನಿಗೆ ತಗೊಂಡೋಗಿ ಕೊಡ್ತೀನಿ. ಆದರೆ ಭಗವಂತ ಅದನ್ನು ಯಾವುದನ್ನಾದ್ರೂ ತಗೊಂತಾನ? ಇಲ್ಲ, ಅದನ್ನು ವಾಪಸ್ ನಿಮಗೆ ಕೊಡ್ತಾನೆ. ನೀವೇನು ಕೊಡ್ತೀರೋ ಭಗವಂತ ಅದನ್ನೇ ನಿಮಗೆ ಪ್ರಸಾದ ರೂಪವಾಗಿ ಕೊಡ್ತಾನೆ. ನೀವು ಭಗವಂತನ ಹತ್ರ ಖಾಲಿ ಕೈಯಿಂದ ಹೋದ್ರೆ ನಿಮ್ಮ ಹೃದಯವನ್ನು ತುಂಬಿ ಕಳಿಸ್ತಾನೆ. ಆದರೆ ನಿಮ್ಮ ಹೃದಯ ಖಾಲಿಯಾಗಿದೆ, ನಿಮ್ಮ ಮನಸ್ಸು ಖಾಲಿಯಾಗಿದೆ ಅಂತ ನಿಮಗೆ ಅನಿಸೋದು ಹೇಗೆ? ಅದನ್ನು ತಿಳ್ಕೊಳ್ತಕ್ಕಂಥದ್ದೇ ವಿದ್ಯೆ. ಯಾ ವಿದ್ಯಾ ಸಾ ವಿಮುಕ್ತಯೇ, ಯಾ ವಿದ್ಯಾ ಸಾ ವಿಮುಕ್ತಯೇ. ಭೀಮೇಶ್ವರ ಜೋಶಿಯವರು ಹೇಳಿದ್ರಲ್ಲ, ನನಗೆ ಯಾವುದು ಕೆಟ್ಟದ್ದು ಅಂತ ಅನ್ಸತ್ತೆ, ನನ್ನ ಬದುಕಿನಲ್ಲಿ ಯಾವುದು ಆಗಬಾರದು ಅಂತ ಅನ್ಸತ್ತೆ, ಯಾವುದು ಬೇಡ ಅಂತ ಅನ್ಸತ್ತೆ, ಅದು ಮತ್ತೊಬ್ಬರ ಬದುಕಿನಲ್ಲಿಯೂ ಕೂಡ ಆಗದೇ ಇರಲಿ, ಬರದೇ ಇರಲಿ. ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದೇನೆ ನಿಜವಾದಂಥ ಬದುಕು, ನಿಜವಾದಂಥ ಆರಾಧನೆ. ಎಷ್ಟು ಮೌಲ್ಯ ಇದೆ ಆ ಮಾತಿನಲ್ಲಿ. ನನಗೆ ಬೇಡ, ಆದರೆ ಪಕ್ಕದ ಮನೆಯವನಿಗೆ ಅದು ಬರಲಿ. ಯಾಕಂತಂದ್ರೆ ಅವನು 1 ಫೀಟ್ ಈ ಕಡೆ ಬಂದ್ಬಿಟ್ಟಿದ್ದಾನೆ ಕಂಪೌಂಡ್ ಕಟ್ಕೊಂಡು. ಅದಕ್ಕೋಸ್ಕರ ನನ್ನ ಬದುಕಿನಲ್ಲಿ ಏನೆಲ್ಲ ಕೆಟ್ಟದಿದೆಯೋ ಅದಷ್ಟು ಕೂಡ ಅವನ ಬದುಕಿನಲ್ಲಿ ಬರಲಿ ಅಂತ. ಭಗವಂತನ ಹತ್ರ ನೀವು ಹೇಗೆ ಹೋಗ್ತಿರೋ, ಏನು ಕೇಳ್ತಿರೋ ಅದನ್ನು ನಿಮಗೇನೇ ಕೊಡ್ತಾನೆ. ನೀವು ಬೇರೆಯವ್ರ ಪರವಾಗಿ ಕೇಳಿದ್ರೂ ಕೂಡ ಭಗವಂತ ಕೊಡೋದು ನಿಮಗೇನೆ. ಯಾಕೆಂದ್ರೆ ನೀವಿದ್ದೀರಿ ಅಲ್ಲಿ. ದೇವಸ್ಥಾನದ ಈ ಒಂದು ಪುನರ್ ಪ್ರತಿಷ್ಠೆಯ ಸಂದರ್ಭದಲ್ಲಿ ನೋಡಿ, ನಮಗೊಂದು ಕುಂಡಲಿ ಇದೆ, ಅದಕ್ಕೆ ಜಾತಕ ಅಂತ ಕರಿತೀವಿ. ಆ ಜಾತಕ ನೋಡಿದಾಗ ಏಳು ಬೀಳುಗಳ ಅರಿವಾಗತ್ತೆ ಬದುಕಿನಲ್ಲಿ.
ಹೇಗೆ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಕುಂಡಲಿ ಇರುತ್ತೋ ಹಾಗೆಯೇ ಈ ಮಣ್ಣಿನ ಒಂದೊಂದು ಭಾಗಕ್ಕೂ ಕೂಡ ಇರುತ್ತೆ, ಒಂದೊಂದು ಜಾಗಕ್ಕೂ ಕೂಡ ಇರುತ್ತೆ. ಈ ಸೃಷ್ಟಿಯಲ್ಲಿ ಏನು ಹುಟ್ಟಿದೆಯೋ ಎಲ್ಲದಕ್ಕೂ ಒಂದೊಂದು ಕುಂಡಲಿ ಇದೆ. ಎಲ್ಲದಕ್ಕೂ ಒಂದು ಕುಂಡಲಿ ಇದೆ. ಒಂದ್ಸರಿ ಏಳತ್ತೆ, ಒಂದ್ಸರಿ ಬೀಳತ್ತೆ, ಒಂದ್ಸರಿ ಏಳತ್ತೆ, ಒಂದ್ಸರಿ ಬೀಳತ್ತೆ. ಇದು ಸರ್ವೇ ಸಾಮಾನ್ಯ ಕಾಸ್ಮಿಕ್ ರಿದಮ್. ನೀವು ಹೃದಯವನ್ನ ಅರ್ಥ ಮಾಡ್ಕೋಬಹುದು, ಅದು ಹೃದಯದ ಬಡಿತದ ಮುಖಾಂತರ, ನಾಡಿಯ ಬಡಿತದ ಮುಖಾಂತರ ಹೃದಯವನ್ನ ಅರ್ಥ ಮಾಡ್ಕೋಬಹುದು. ಆದರೆ ಈ ಭಗವಂತನ ಲೀಲೆಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೊಂದು ಯೋಗ್ಯತೆ ಬೇಕಾಗತ್ತೆ. ಕಾಸ್ಮಿಕ್ ರಿದಮ್, ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಬಯೋರಿದಮ್ ತರ ಅಲ್ಲ, ಇದೊಂದು ಕಾಸ್ಮಿಕ್ ರಿದಮ್. ವೈಯಕ್ತಿಕವಾಗಿ ಪೂಜೆ ಮಾಡ್ತಾ ಇರತಕ್ಕಂಥ ಆರಾಧ್ಯ ದೈವ ಇವತ್ತು ಸಮಾಜಕ್ಕೆ ಸಮರ್ಪಣೆಯಾಗಿದೆ ಪದ್ಯಾಣದಲ್ಲಿ. ವ್ಯಷ್ಟಿ ಸಮಷ್ಟಿಯೊಂದಿಗೆ ಇವತ್ತು ಧನ್ಯತೆಯನ್ನ ಕಾಣ್ತಾ ಇದೆ. ವೈಯಕ್ತಿಕ ಆರಾಧನೆಯ ಮೂರ್ತಿ ಇವತ್ತು ಸಮಾಜಕ್ಕೆ ಸಮರ್ಪಣೆಯಾಗಿದೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಶ್ರದ್ಧೆಯ, ಭಕ್ತಿಯ, ಆರಾಧನೆಯ ಕೇಂದ್ರ ಬಹುತೇಕ ಮತ್ಯಾವುದು ಇರಲಿಕ್ಕಿಲ್ಲ. ಸಂಸ್ಕೃತದಲ್ಲಿ ಮತ್ತೊಂದು ಮಾತನ್ನು ಹೇಳ್ತಾರೆ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಅಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಕ್ಕಂಥ ಹೂವು, ಅಕ್ಷತೆ, ನೀರು, ಪಂಚಾಮೃತ ಅಭಿಷೇಕ ಮಾಡ್ತಕ್ಕಂಥ ಅರ್ಚಕ ಅಂತಲ್ಲ. ಇದು ಊರಿನ ದೇವಸ್ಥಾನ, ಊರಿನ ಶ್ರದ್ಧಾ ಕೇಂದ್ರ. ಇಲ್ಲಿ ಊರಿಗೆ ಊರೇ ಅರ್ಚಕ. ಇಲ್ಲಿ ಊರಿಗೆ ಊರೇ ಅರ್ಚಕ. ಊರು ಜನ ಬಂದ್ರೆ ಮಾತ್ರ ದೇವಸ್ಥಾನಕ್ಕೆ ಕಳೆ. ಉತ್ತರ ಕರ್ನಾಟಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಊರು ನೋಡ್ಬೇಕು ಅಂತಂದ್ರೆ ಹೋಗಿ ಗುಡಿ ನೋಡು ನೀನು ಅಂತ. ಈ ಊರು ಹೇಗಿದೆ ಅಂತ ನೋಡ್ಬೇಕಾದ್ರೆ ಆ ಊರಿನ ಗುಡಿ ನೋಡ್ಬೇಕಂತೆ. ಆ ಊರಿನ ಯೋಗ್ಯತೆ ಗೊತ್ತಾಗತ್ತೆ. ಊರಿನಲ್ಲಿ ಎಷ್ಟು ಕಚ್ಚಾಡ್ತಾ ಇದ್ದಾರೆ, ಊರಿನಲ್ಲಿ ಎಷ್ಟು ಬಡತನ ಇದೆ, ಊರಿನಲ್ಲಿ ಎಷ್ಟು ಶ್ರೀಮಂತಿಕೆ ಇದೆ, ಊರಿನಲ್ಲಿ ಎಷ್ಟು ಸಂಘಟನೆ ಇದೆ, ಇದು ಎಲ್ಲದೂ ಗೊತ್ತಾಗ್ತಕ್ಕಂಥದ್ದು ಆ ಊರಿನ ದೇವಸ್ಥಾನದಲ್ಲಿ. ಊರು ನೋಡೋ ಮುಂದೆ ಗುಡಿ ನೋಡಿ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ. ಆ ಊರಿನ ಗುಡಿ ತುಂಬಾ ಸುಂದರವಾಗಿದ್ರೆ, ವ್ಯವಸ್ಥಿತವಾಗಿದ್ರೆ, ಸಮೃದ್ಧಿಯಾಗಿದ್ರೆ ಬಹುತೇಕ ಮತ್ತೆ ಊರನ್ನ ನೋಡಬೇಕಾಗಿಲ್ಲ. ಆ ಊರು ಹಾಗೇ ಇರುತ್ತೆ, ಅಷ್ಟೇ ಸುಂದರವಾಗಿರುತ್ತೆ. ಆ ದೇವಸ್ಥಾನ ನನಗೋಸ್ಕರ ಕಟ್ತಕ್ಕಂಥದ್ದಲ್ಲ. ನನ್ನ ಸಂಪತ್ತಿನ ಪ್ರದರ್ಶನ ದೇವಸ್ಥಾನಗಳ ಚಿತ್ರಣದಲ್ಲಿ ಇರಬಾರದು. ಅಲ್ಲಿ ಸಮರ್ಪಣೆ ಇರಬೇಕು. ಬರತಕ್ಕಂಥ ಜನ ಸಮರ್ಪಣೆಯ ಮನೋಭಾವದಿಂದ ಜೊತೆಗೆ ಬರಬೇಕು. ಅಲ್ಲಿ ನನ್ನ ಪ್ಲೇಟ್ ಹೆಸರು ಬಿದ್ದಿದೆಯೋ ಹೇಗೆ, ನನ್ನ ಹೆಸರು ಹಾಕಿದಾರೋ ಹೇಗೆ, ಬಹುತೇಕ ಅದಕ್ಕಿಂತ ನೀನು ದೊಡ್ಡ ಪಾಪವನ್ನ ಕೊಟ್ಟಿದ್ದು ಭಗವಂತನಿಗೆ ಆಗಿದ್ರು ಕೂಡ ನೀನು ಮಾಡಿದ್ದು ಪಾಪ. ಕೊಟ್ಟಿದ್ದು ಭಗವಂತನಿಗೆ ಆಗಿರಬಹುದು, ಆದರೆ ನೀನು ಮಾಡಿದ್ದು ಪಾಪ. ಯಾಕೆಂದ್ರೆ ನೀನು ಅಪೇಕ್ಷೆ ಪಟ್ಟಿದೀಯ. ಅಪೇಕ್ಷೆ ಇಲ್ಲದೆ ಕೊಟ್ರೆ ಹೆಸರಿಗೆ, ಯಾರೋ ಹೇಳಿದ್ರಲ್ಲ ಈಗಷ್ಟೇ, ಉಸಿರಿನೊಂದಿಗೆ ಹೆಸರು ಬಂತು, ಆದ್ರೆ ಉಸಿರು ಹೋದ್ರೂ ಕೂಡ ಹೆಸರು ಉಳ್ಕೋಬೇಕು. ಆ ಯೋಗ್ಯತೆಯನ್ನು ಬದುಕಿನಲ್ಲಿ ಇಟ್ಕೋಬೇಕು ಅಂತ. ಉಸಿರಿನೊಂದಿಗೆ ಹೆಸರು ಬಂತು, ಆದರೆ ಅದೇ ಉಸಿರಿನೊಂದಿಗೆ ಹೆಸರು ಹೋಗಬಾರದು. ನಾನು, ನನ್ನ ಹೆಸರು, ನನ್ನ ಕುಟುಂಬ, ನನ್ನ ಪ್ರತಿಷ್ಠೆ. ಸ್ವಾಮಿ ಇಲ್ಲಿ ಕುಳಿತಿರ್ತಕ್ಕಂಥವ್ರು ಹೇಳ್ತೀರಾ ಎಷ್ಟು ಜನರಿಗೆ ನೆನಪಿರುತ್ತೆ ಅಂತ. ನನ್ನ ಹೆಸರು ನೆನಪಿರಬೇಕು ಅಂತ ದೊಡ್ಡ ದೊಡ್ಡ ಅಮೃತ ಶಿಲೆಯಲ್ಲಿ ಇವತ್ತು ಅಕ್ಷರಗಳನ್ನು ಹಾಕೊಂಡು ನಾನು ಹೆಮ್ಮೆ ಪಡ್ತೀನಲ್ಲ. ಹೆಮ್ಮೆ ಪಡೋದು ಮತ್ತಾರು ಅಲ್ಲ, ನಾ ಹೆಸರನ್ನು ನೋಡಿ ನಾನೇ ಹೆಮ್ಮೆ ಪಡ್ಬೇಕಷ್ಟೇ. ಪತ್ರಿಕೆಯಲ್ಲಿ ನನ್ನ ಮುಖ ನೋಡಿ ನಾನೇ ಖುಷಿ ಪಡ್ಬೇಕಷ್ಟೇ. ದಿವಸ ನನ್ನ ಸುದ್ದಿ ಹೇಗೆ ಬರ್ತಾ ಇದೆ ನೋಡು ಅಂತ, ನನ್ನ ಮುಸುಡಿ ಹ್ಯಾಂಗೆ ಕಾಣ್ತಾ ಇದೆ ನೋಡು ಅಂತ. ಅಲ್ಲಿ ಅಷ್ಟೆಲ್ಲ ದೊಡ್ಡ ನೇಮ್ ಪ್ಲೇಟ್ ಹಾಕೊಂಡು ಎಷ್ಟು ದಿವಸ ಇರುತ್ತೆ? ಅದು ಎಷ್ಟು ದಿವಸ ಇರುತ್ತೆ? ಇಲ್ಲಿ ಕುಳಿತಿರ್ತಕ್ಕಂಥವರಿಗೆ ನಿಮ್ಮ ಅಜ್ಜನ ಹೆಸರೇನು ಹೇಳ್ರಿ ನೋಡೋಣ. ಕೆಲವು ಮಂದಿ ಗೊತ್ತಿರ್ಬೋದು, ಯಾರಿಗೆ ವಂಶವೃಕ್ಷದ ಅರಿವಿದೆ ಅಂಥವರಿಗೆ ಗೊತ್ತಿರ್ಬೋದು. ನಿಮ್ಮ ಅಜ್ಜನ ಹೆಸರು ಹೇಳಿ, ನಿಮ್ಮ ಅಜ್ಜನ ಅಪ್ಪನ ಹೆಸರಲ್ಲಿ ನೋಡುವ. ನಿಮ್ಮ ರಕ್ತದ ನೆನಪೇ ನಿಮಗಿಲ್ಲ ಅಂತಂದ್ರೆ ಈ ಸೃಷ್ಟಿಯ ನೆನಪು ನಿಮಗೆ ಹೇಗಿರುತ್ತೆ ಕಣ್ರಿ? ನಿಮ್ಮ ರಕ್ತದ ನೆನಪೇ ನಿಮಗಿಲ್ಲ. ಈ ಜಗತ್ತಿನ ಸ್ವಭಾವ ಇದು. ನಾನು ಎಷ್ಟೇ ಮಾಡಿದ್ರೂ ಕೂಡ ನನ್ನ ಮೊಮ್ಮಗ ಅದನ್ನು ಮರಿತಾನೆ.
ಇದೊಂದು ಹಳೆ ಗೂಬೆ. ನೀವು ಎಷ್ಟೇ ಮಾಡಿಟ್ಟು ಹೋಗಿ ನಿಮ್ಮ ಮಗ ಅನುಭವಿಸ್ಬೋದು. ನಿಮ್ಮ ಮಗ ಹೇಳ್ತಾನೆ, ಇವರಿಗೆಲ್ಲ ಅರ್ಥ ಆಗೋದಿಲ್ಲ, ಇದೊಂದು ಹಳೆ ಗೂಬೆಗಳಿವು. ಹೌದ್ ತಾನೆ? ನೀವು ಯಾರು ಅಂತ ನಿಮ್ಮ 4ನೆಯ ತಲೆಮಾರಿಗೆ ಅದರ ಅವಶ್ಯಕತೆನೇ ಇಲ್ಲ. ನೀವು ಅಪ್ರಸ್ತುತ. ನನ್ನ ದೇವಸ್ಥಾನಕ್ಕೆ, ನನ್ನೂರಿನ ದೇವಸ್ಥಾನಕ್ಕೆ ನಾನು ಮಾಡಿರ್ತಕ್ಕಂಥ ಕೈಂಕರ್ಯಗಳಿಗೆ ಹೆಸರನ್ನು ದೊಡ್ಡದಾಗಿ ಹಾಕಬೇಕು ಅಂತ ಬಯಸಿ ಎಷ್ಟು ದೊಡ್ಡ ಯಥಾರ್ಥತೆಯನ್ನು ಪಡಿತಾ ಇದ್ದೀವಿ ಅಲ್ವಾ? ಎಷ್ಟು ದೊಡ್ಡ ಯಥಾರ್ಥತೆಯನ್ನು ಪಡಿತಾ ಇದ್ದೀವಿ. ಸ್ವಾಮಿ, ಇದರ ತಥ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದೇ ಧರ್ಮ. ಇದನ್ನ ತಥ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದೇ ಧರ್ಮ. ಯಾರು ಸತ್ಯವನ್ನ ಅರ್ಥ ಮಾಡ್ಕೊಂಡಿರ್ತಾನೋ, ನಿತ್ಯ ಸತ್ಯವನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾನೋ, ಈ ಸೃಷ್ಟಿಯ ನಿತ್ಯ ಸತ್ಯವನ್ನ ಯಾರು ಅದನ್ನ ಧಾರಣೆ ಮಾಡ್ಕೊಂಡಿರ್ತಾನೋ ಅದೇ ಧರ್ಮ. ಧಾರಯತಿ ಇತಿ ಧರ್ಮ. ಇದಕ್ಕಿಂತಲೂ ಬಹುತೇಕ ಹೆಚ್ಚಿಗೆ ಹೇಳಬೇಕು ಅಂತ ನನಗೇನು ಅನಿಸ್ತಾ ಇಲ್ಲ. ಸಮಯದ ಮಿತಿ ಇದೆ. ಸಂಘಟಕರು ಕೂಡ ಹೇಳ್ಬಿಟ್ಟಿದ್ದಾರೆ, ಆದಷ್ಟು ಬೇಗ ಮುಗಿಸಬೇಕು, ಬೇರೆ ಬೇರೆ ಪೂಜೆಗಳು ಮತ್ತು ಬೇರೆ ಬೇರೆ ಪದ್ಧತಿಗಳೆಲ್ಲ ಇದಾವೆ ಅಂತ. ನಮ್ದೊಂದು ಸ್ವಭಾವ ಇದೆ, ಯಾರು ಇರಲಿ ಇರದೇ ಇರಲಿ ಒಂದೇ ರೀತಿಯಲ್ಲಿ ಹೋಗ್ತಾ ಇರ್ತೀವಿ ನಾವು. ಒಬ್ಬ ಹೋದಾಗ, ಭಾಷಣಕ್ಕೆ ಹೋದಾಗ ಸಭೆಯಲ್ಲಿ ಯಾರೂ ಇರಲಿಲ್ಲ ಅಂತೆ. 2 ಮಂದಿ ಇದ್ದರಂತೆ ಸಭೆಯಲ್ಲಿ. ಆಗ ಸಭೆಯ ಅಧ್ಯಕ್ಷ ಎದ್ನಿತ್ತು. ಅಧ್ಯಕ್ಷರ ಭಾಷಣ ಕೊನೆಯಲ್ಲಿ ಅಲ್ಲ, ಅಧ್ಯಕ್ಷರ ಭಾಷಣ ಮುಗಿಯೋ ತನಕ ಎಲ್ಲರೂ ಎದ್ದೋಗಿದ್ರು. ಮುಖ್ಯ ಅತಿಥಿಗಳ ಭಾಷಣ ಆಯಿತು, ಎಲ್ಲರದ್ದು ಭಾಷಣ ಆಯಿತು. ಅಧ್ಯಕ್ಷರ ಭಾಷಣ ಬರುವಾಗ ಯಾರೂ ಕೂಡ ಇಲ್ಲೇ ಇಲ್ಲ ಸಭೆಯಲ್ಲಿ, ಎಲ್ಲರೂ ಎದ್ದೋಗಿದ್ರು. ಆವಾಗ ಅದನ್ನು ಹೇಳ್ದಂತೆ, ಕೋಯಿ ರಹೆ ಯಾ ನ ರಹೆ, ಕೋಯಿ ಸುನೆ ಯಾ ನ ಸುನೆ. ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಭಾಷಣ ಝಾಡ್ನ್ಯಾಯ ಹೂ ಝಾಡ್ ಕರ್ಗಿ ಜಾವಂಗ ಅಂತ. ಬಹುತೇಕ ಅದೇ ಕತೆ ನಂದು ಅಂತ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಮಾತಾಡೋದಿಲ್ಲ, ಆದರೆ ಕಡಿಮೆ ಮಾತಾಡ್ಲಿಕ್ಕೂ ಬರುವುದೂ ಇಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ವರ. ಸಂಘಟಕರು ಪ್ರೀತಿಯಿಂದ ಕರೆದಿದ್ದಾರೆ. ಇವತ್ತು ಬರ್ಲಿಕ್ಕೆ ಆಗೋದೇ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದೆ ನಾನು. ಬಹುತೇಕ ಅರುಣ್ ಶ್ಯಾಮ್ ಅವರು ಕಂಡೀಷನ್ ಹಾಕದೇ ಇದ್ರೆ ನಾನು ಬರ್ತಾನೆ ಇರಲಿಲ್ಲ. ತಪ್ಪಿಸ್ಕೊಳ್ಳಿಕ್ಕೆ ಏನೇನು ದಾರಿ ಇದೆ ಎಲ್ಲ ಹುಡುಕ್ತಾ ಇದ್ದೆ. ಆದರೆ ಭಗವಂತನ ಒಂದು ಸಂಕಲ್ಪ, ಅವನ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಇತ್ತು. ದೂರದಿಂದ ದರ್ಶನ ಆಗಿದೆ. ಧನ್ಯೋಸ್ಮಿ. ಕರೆದಿದ್ದೀರಿ, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಸರಿನೋ ತಪ್ಪೋ ಗೊತ್ತಿಲ್ಲ, ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಹಂಸಕ್ಷೀರ ನ್ಯಾಯದಂತೆ ಅದನ್ನು ಸ್ವೀಕಾರ ಮಾಡಿ ಅಂತಕ್ಕಂಥ ವಿನಂತಿಯೊಂದಿಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು.